ಜೀವ ನಿನಗಾಗಿ ಭಾಗ 8. ಚಂದ್ರಕಲಾರವರು ತನ್ನ ಗಂಡ ಮತ್ತು ಅಂಬಿಕಾರವರನ್ನು ಯಾವ ರೀತಿ ಸಾಯಿಸಿದ್ರು ಅಂತ ತನ್ನ ಮಗನಾದ ಅನ್ಮೋಲನಿಗೆ ವಿವರಿಸುತ್ತಿದ್ದರು. ದುಡ್ಡು ಸಿಗುತ್ತೆ ಅಂತ ಅಪ್ಪ ನನಗೊಂದು ಐಡಿಯಾ ಕೊಟ್ರು. ಧನರಾಜ್ ಮತ್ತು ಅಂಬಿಕೆ ಎಲ್ಲಿಗೆ ಹೋದ್ರೂ ಕೂಡ ನಮ್ಮನ್ನೆಲ್ಲ ಕರೆದುಕೊಂಡು ಹೋಗ್ತಾ ಇದ್ರು. ಆ ದಿನ ಅವರೆಲ್ಲ ಪಿಕ್ನಿಕ್ಗೆ ಹೋಗ್ಲಿ ನಿರ್ಧರಿಸಿದ್ರು. ನಮ್ಮನ್ನು ಕೂಡ ಪಿಕ್ನಿಕ್ಗೆ ಕರೆದಿದ್ರು. ಇದೇ ಒಳ್ಳೆ ಸಂದರ್ಭ ಅಂತ ಅಪ್ಪ ನನಗೆ ಐಡಿಯಾ ಕೊಟ್ರು. ಅವರ ಐಡಿಯಾ ನನಗೆ ಇಷ್ಟ ಆಯಿತು. ಅವರ ಐಡಿಯಾದಂತೆ ನಾವು ಅವರಿಬ್ಬರನ್ನು ಕೊಲ್ಲಲು ಸ್ಕೆಚ್ ಹಾಕಿದೆವು. ಪಿಕ್ನಿಕ್ ಅನ್ನು ಎಲ್ಲರೂ ಎಂಜಾಯ್ ಮಾಡಿದ್ರು. ವಾಪಸ್ ಬರುವಾಗ ಅವರಿಬ್ಬರನ್ನು ಸಾಯಿಸುವುದೇ ನಮ್ಮ ಗುರಿಯಾಗಿತ್ತು. ನಾನು ಬೇಕಂತಲೇ ಅವರಿಬ್ಬರನ್ನು ರಸ್ತೆಯ ಬದಿಯಲ್ಲಿ ನಿಲ್ಲುವ ಹಾಗೆ ಮಾಡಿದೆ. ನಮ್ಮ ಪ್ಲಾನ್ ಪ್ರಕಾರ ಅಪ್ಪನಿಗೆ ಗೊತ್ತಿರೋ ಲಾರಿ ಡ್ರೈವರ್ ವೇಗವಾಗಿ ಲಾರಿಯನ್ನು ಓಡಿಸಿಕೊಂಡು ಬಂದು ಅವರ ಮೇಲೆ ಹತ್ತಿಸಿಬಿಟ್ಟು ಓಡಿ ಹೋಗ್ಬಿಟ್ಟ. ಎಲ್ಲರ ದೃಷ್ಟಿಯಲ್ಲಿ ಇದೊಂದು ಆಕ್ಸಿಡೆಂಟ್, ಆದ್ರೆ ಯಾರಿಗೂ ಗೊತ್ತಿಲ್ಲ ಇದೊಂದು ಪೂರ್ವ ನಿಯೋಜಿತ ಕೊಲೆ ಅಂತ. ನಿನ್ನ ಅಪ್ಪ ಮತ್ತು ಅಂಬಿಕಾ ಸ್ಥಳದಲ್ಲಿ ಮೃತಪಟ್ಟರು. ಎಲ್ಲ ವಿಧಿವಿಧಾನಗಳು ಮುಗಿದ ಮೇಲೆ ನಾನು ಧನರಾಜ್ ಎದುರು ಪಾಪದವಳಂತ ವರ್ತಿಸತೊಡಗಿದೆ. ನಮ್ಮನೆ ಖರ್ಚನ್ನು ಅವನೇ ನೋಡ್ಕೊಳ್ತಾ ಇದ್ದ. ಒಂದಿನ ಅವನು ನಮ್ಮ ಮನೆಗೆ ಬರುವ ಹಾಗೆ ನಾನು ಮಾಡಿದೆ. ಅವನ ಮನೆಗೆ ಬಂದಾಗ ನಾನು ಸತ್ತು ಹೋಗ್ತೀನಿ ಅಂತ ಅವನಿಗೆ ಹೆದರಿಸಿದೆ. ಅವನು ನನ್ನ ಮಾತು ಕೇಳಿ ನಡುಗಿ ಹೋಗ್ಬಿಟ್ಟ ಅಂತ ಹೇಳಿ ಹಳೆಯ ದಿನಗಳನ್ನು ನೆನಪು ಮಾಡಿಕೊಳ್ಳುತ್ತಾ ಹೇಳತೊಡಗಿದರು. ದಣಿ, ನನ್ನ ಗಂಡ ಸತ್ಮೇಲೆ ನಾನೇ ಬದುಕಬೇಕು. ನಮ್ಮನ್ನು ನೋಡಿಕೊಳ್ಳೋರು ಯಾರೂ ಇಲ್ಲ. ನಾನು ನನ್ನ ಮಕ್ಕಳ ಜೊತೆ ಸತ್ತು ಹೋಗ್ಬಿಡ್ತೀನಿ. ಹಾಗೆಲ್ಲ ಹೇಳ್ಬೇಡ ಚಂದ್ರಕಲಾ. ನಿನ್ನ ಹಾಗೆ ನಾನು ಕೂಡ ನನ್ನ ಹೆಂಡತಿಯನ್ನು ಕಳೆದುಕೊಂಡಿದ್ದೀನಿ. ಹಾಗಂತ ನಾನು ಸುಸೈಡ್ ಮಾಡ್ಕೊಳಕ್ಕಾಗತ್ತಾ? ಇಲ್ಲ ಅಲ್ವಾ? ನನಗೊಬ್ಬ ಮಗ ಇದ್ದಾನೆ. ನಾನು ಅವನ ಬಗ್ಗೆ ಯೋಚನೆ ಮಾಡಬೇಕು. ನಿನಗೆ 2 ಮಕ್ಕಳಿದ್ದಾರೆ. ನೀನು ಸಾಯಿದು ಬಿಟ್ಟು ಅವ್ರ ಕಡೆ ಗಮನ ಕೊಡು. ದುಡ್ಡಿನ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ನಿನ್ನ ಮತ್ತು ನಿನ್ನ ಮಕ್ಕಳ ಖರ್ಚನ್ನು ನಾನು ನೋಡ್ಕೊಳ್ತೀನಿ. ಎಷ್ಟು ದಿನ ಅಂತ ನೀನು ನೋಡ್ಕೊಳ್ತೀರ ದಣಿ? ಅಕ್ಕಪಕ್ಕದವ್ರು ಈಗಲೇ ನಮ್ಮಿಬ್ಬರ ಬಗ್ಗೆ ಇಲ್ಲ ಸಲದನ್ನು ಮಾತಾಡ್ತಾ ಇದ್ದಾರೆ. ಇನ್ನೇನಾದ್ರೂ ನೀವು ಜೀವನ ಪರ್ಯಂತ ನಮಗೆ ಸಹಾಯ ಮಾಡ್ತಾ ಬಂದರೆ ನನ್ನ ಶೀಲದ ಬಗ್ಗೆ ಸಂಶಯ ಪಡ್ತಾರೆ. ಹೆಸರು ಕೆಡಿಸ್ಕೊಂಡು ಬದುಕುವುದಕ್ಕಿಂತ ನಾನು ಸಾಯೋದು ಮೇಲು. ನನ್ನಿಂದ ನಿಮ್ಮ ಹೆಸರಿಗೆ ಕಳಂಕ ಬರಬಾರ್ದು. ನೀವು ಚೆನ್ನಾಗಿರ್ಬೇಕು, ಅದೇ ನನ್ನ ಆಸೆ. ನಾನು ನನ್ನ ಮಕ್ಕಳ ಜೊತೆ ಸತ್ತು ಹೋಗ್ಬಿಡ್ತೀನಿ ಅಂತ ಹೇಳಿ ನಾನು ವಿಷದ ಬಾಟಲ್ ತೆಗೆದುಕೊಂಡು ಕುಡಿಯಲು ಹೋದೆ. ಆಗ ಧನರಾಜ್ ಬಂದು ಆ ಬಾಟಲನ್ನು ಕೆಳಗೆ ಬೀಳಿಸಿ ನನಗೆ ಸಂತಾನ ಮಾಡತೊಡಗಿದನು. ಅವನು ಅಂದ್ಕೊಂಡಿದ್ದ ಆ ಬಾಟಲಲ್ಲಿ ವಿಷ ಇದೆ ಅಂತ. ಆದರೆ ಆ ಬಾಟಲಲ್ಲಿ ನಿಂಬೆ ಪಾನಕ ಇದ್ದಿದ್ದು ಅವನಿಗೆ ಗೊತ್ತಾಗಲೇ ಇಲ್ಲ. ನನ್ನ ಮೊಸಳೆ ಕಣ್ಣೀರಿಗೆ ಅವನು ಕರೆಗೆ ಹೋಗ್ಬಿಟ್ಟ. ನೋಡ್ ಚಂದ್ರಕಲಾ, ಇದೇ ಕೊನೆ. ಇನ್ಯಾವತ್ತು ನೀನು ಈ ರೀತಿ ದುಡುಕಿ ನಿರ್ಧಾರ ತಗೋಬಾರ್ದು. ಜನಗಳು ಇರೋದೇ ಹಾಗೆ, ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ. ಅವ್ರ ಬಾಯಿ ಮುಚ್ಚಿಸೋಕ್ಕೆ ನಾನು ನಿರ್ಧಾರ ತಗೊಂಡಿದ್ದೀನಿ. ನಾನು ನಿನ್ನನ್ನು ಮದುವೆ ಆಗ್ಬೇಕಂತ ಅಂದ್ಕೊಂಡಿದ್ದೀನಿ. ನೀನು ನನ್ನ ಮಗನಿಗೆ ತಾಯಿಯಾಗು. ನಾನು ನಿನ್ನ 2 ಮಕ್ಕಳಿಗೆ ಅಪ್ಪನ ಸ್ಥಾನ ಕೊಡ್ತೀನಿ. ನಿನಗೆ ಒಪ್ಪಿಗೆ ಇದ್ರೆ ಮಾತ್ರ. ದಣಿ, ಏನು ಹೇಳ್ತಾ ಇದ್ದೀರಾ? ನಾನೆಲ್ಲಿ, ನೀವೆಲ್ಲಿ? ಜನಗಳು ಮಾತಾಡ್ತಾರಂತ ನೀವು ಇಷ್ಟವಿಲ್ಲದೆ ನನ್ನನ್ನು ಮದುವೆ ಆಗ್ಬೇಡಿ. ನನ್ನಿಂದ ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ತೊಂದರೆ ಏನಿಲ್ಲ ಚಂದ್ರಕಲಾ. ಇದ್ದೊಬ್ಬ ಅಮ್ಮನೂ ತೀರಿ ಹೋದ್ರು. ನನಗೆ ಯಾರೂ ಇಲ್ಲ. ನೀನು ಬಂದು ಮನೆಯನ್ನು ಚೆನ್ನಾಗಿ ನೋಡ್ಕೊಳ್ಬೋದು. ಇದೇ ಸಂದರ್ಭಕ್ಕೋಸ್ಕರ ಕಾಯ್ತಿದ್ದ ನಾನು ಜಾಸ್ತಿ ಮಾತಾಡಿದೆ. ಪಾಲಿಗೆ ಬಂದಿದ್ದು ಎಲ್ಲಿ ಕೈ ತಪ್ಪಿ ಹೋಗುತ್ತಾ ಅನ್ನೋ ಭಯದಿಂದ ಕೂಡಲೇ ಹೂ ಅಂದೆ. ದಣಿ, ನೀವು ಹೇಳಿದ ಹಾಗೇನೇ ಆಗಲಿ. ನನ್ನಿಂದ ನಿಮ್ಮ ಮನೆ ಬೆಳಗುತ್ತೆ ಅಂದರೆ ನಾನು ಏನು ಮಾಡೋಕ್ಕೂ ಸಿದ್ಧ. ಒಟ್ನಲ್ಲಿ ನೀವು ಚೆನ್ನಾಗಿರ್ಬೇಕು. ನಾನು ನಿಮ್ಮನ್ನು ಮದುವೆಗೆ ರೆಡಿಯಾಗಿದ್ದೀನಿ ದಣಿ. ಸರಿ, ಇನ್ಮೇಲೆ ನೀನು ನನ್ನ ದಣಿ ಅನ್ಬಾರ್ದು. ನೀ ನನ್ನ ಹೆಂಡತಿ ಆಗೋಳು. ರೀ ಅಂತ ಕರೆ ಸಾಕು. ಆಯ್ತು ದಣಿ ಅಂತ ಹೇಳಿ ನಾನು ಒಳಗೊಳಗೆ ಖುಷಿ ಪಡತೊಡಗಿದೆ. ಆಮೇಲೆ ಧನರಾಜ್ ಅವನ ಮನೆಗೆ ಹೋದ. ನಾನು ಮಾಡಿದ ಪ್ಲಾನ್ನಿಂದ ಅವನು ನನ್ನನ್ನು ಮದುವೆ ಆಗುವ ಹಾಗೆ ಆಯಿತು. ಸ್ವಲ್ಪ ದಿನದಲ್ಲೇ ನನ್ನ ಮತ್ತು ಅವನ ಮದುವೆ ನಡೆದು ಹೋಯಿತು. ನಾನು ಆ ಬಂಗ್ಲೆ ಅಂತಿರೋ ಮನೆಗೆ ನಿಮ್ಮಿಬ್ಬರ ಜೊತೆ ಕಾಲಿಟ್ಟೆ. ಹೇಗಾದ್ರೂ ಮಾಡಿ ಆ ಬಿಕ್ಕನಾಸಿಯನ್ನು ಮನೆಯಿಂದ ಹೊರಗೆ ಹಾಕ್ಬೇಕಂತ ಅಂದ್ಕೊಂಡೆ.
ಆದರೆ ಅದು ನನ್ನಿಂದ ಸಾಧ್ಯವಾಗಲಿಲ್ಲ. ಧನರಾಜ್ಗೆ ಅವನ ಬಗ್ಗೆ ಇಲ್ಲ ಸಲ್ಲದನ್ನೇ ಹೇಳಿದೆ, ಆದರೆ ಅವನು ನನ್ನ ಮಾತನ್ನು ನಂಬ್ತಾನೆ ಇರಲಿಲ್ಲ. ಅವನಿಗೆ ಅವನ ಮಗ ಅಂದರೆ ಪಂಚಪ್ರಾಣ. ಅವನ ವಿರುದ್ಧ ಯಾವ ಮಾತು ಕೂಡ ಕೇಳಕ್ಕೆ ಅವನು ಇಷ್ಟಪಡ್ತಾ ಇರಲಿಲ್ಲ. ಧನರಾಜ್ ಎದುರು ಅಭಿಯನ್ನು ಚೆನ್ನಾಗಿ ನೋಡ್ಕೊಳ್ಳುವ ಹಾಗೆ ನಾಟಕ ಮಾಡ್ತಾ ಇದ್ದೆ. ಅವನು ಇಲ್ಲದಾಗ ಅವನಿಗೆ ಮನಸ್ಸೋ ಇಚ್ಛೆ ಬೈದು ಹೊಡಿತಾ ಇದ್ದೆ. ಧನರಾಜ್ ಅಂದ್ಕೊಳ್ತಾ ಇದ್ದ ನಾನು ಅವನ ಮಗನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಂತ. ಆದರೆ ಅವನಿಗೆ ನನ್ನ ಇನ್ನೊಂದು ಮುಖದ ಪರಿಚಯನೇ ಇರಲಿಲ್ಲ. ಹೀಗೆ ವರ್ಷಗಳು ಉಳಿದವು. ಧನರಾಜ್ಗೆ ನನ್ನ ನಿಜ ಮುಖದ ಬಗ್ಗೆ ಗೊತ್ತಾಗತೊಡಗಿತು. ಒಂದಿನ ನಾನು ಅಭಿಗೆ ಹೊಡಿತಾ ಇದ್ದಾಗ ಅವನನ್ನು ನೋಡಿದ. ನನಗೆ ಚೆನ್ನಾಗಿ ಬೈದ ಅಂತ ಹೇಳುತ್ತಾ ಹಳೆಯ ದಿನಗಳನ್ನು ಮತ್ತೆ ನೆನಪು ಮಾಡಿಕೊಳ್ಳತೊಡಗಿದರು. ಏನೇ ಆಗಿದೆ ನಿನಗೆ? ಆ ತಾಯಿ ಇಲ್ಲದ ಮಗುವಿಗೆ ಯಾಕೆ ಹೊಡಿತಾ ಇದೆಯಾ? ಅವನಿಗೆ ಅಮ್ಮನ ಪ್ರೀತಿ ಸಿಗುತ್ತೆ ಅಂತ ನಿನ್ನನ್ನು ಮದುವೆ ಆದೆ, ಆದರೆ ನೀನು ಮಾಡ್ತಾ ಇರೋದೇನು? ನಿನ್ನನ್ನು ಮದುವೆ ಮಾಡ್ಕೊಂಡು ನಾನು ತಪ್ಪು ಮಾಡಿಬಿಟ್ಟೆ. ನಿನ್ನ ಮಕ್ಕಳಿಗೆ ನನ್ನ ತಂದೆ ಪ್ರೀತಿ ಕೊಡಬೇಕಾದ್ರೆ ನೀನು ಯಾಕೆ ನನ್ನ ಮಗನಿಗೆ ತಾಯಿ ಪ್ರೀತಿ ಕೊಡ್ತಾ ಇಲ್ಲ? ಅವನ ಆ ಥರ ಹೇಳಿದಾಗ ನಾನು ನಾಟಕ ಮಾಡ್ತಾ ಅಳಕ್ಕೆ ಶುರು ಮಾಡಿದೆ. ಎಷ್ಟಾದರೂ ನಾನು ನಿಮ್ಮ ಎರಡನೇ ಹೆಂಡತಿ ಅಲ್ವಾ, ಅದಕ್ಕೆ ನೀವು ನನ್ನ ಹತ್ರ ಈ ರೀತಿ ಮಾತಾಡ್ತಾ ಇದ್ದೀರಾ. ಅವನು ತಪ್ಪು ಮಾಡಿದ್ದಾನೆ, ಅದಕ್ಕೆ ಹೊಡಿದೆ. ತಪ್ಪು ಮಾಡಿದಾಗ ಹೊಡೆಯೋದು ತಪ್ಪಾದ್ರೆ ಇನ್ಮೇಲೆ ನಾನು ಅವನ ಜೊತೆ ಮಾತಾಡೋಕ್ಕೇನೆ ಹೋಗಲ್ಲ. ನೀವು ಕೂಡ ನಾನು ಅವನು ಮಲತಾಯ ಅಂತ ನಿರೂಪಿಸ್ಬಿಟ್ರಿ. ಕೆಲಸದವಳನ್ನು ಮದುವೆ ಆಗಿದ್ದೀನಿ ಅಂತ ದರ್ಪ ತೋರಿಸ್ತಾ ಇದ್ದೀರಲ್ವಾ? ಈ ಮನೆ ನಂದು, ಈ ಮನೆಯಲ್ಲಿರೋ ಜನಗಳು ನನ್ನವರಂತ ಅಂದ್ಕೊಂಡು ಸುಧಾರಿಸ್ಕೊಂಡು ಹೋಗ್ತಾ ಇದ್ದೀನಲ್ವಾ? ಅದಕ್ಕೆ ನನಗೆ ತಕ್ಕ ಶಾಸ್ತಿ ಆಗಿದೆ. ನೀವು ಮಾತಾಡೋದು ನೋಡ್ತಾ ಇದ್ರೆ ನೀವು ನನ್ನನ್ನು ನಿಮ್ಮ ಹೆಂಡತಿ ಅಂತ ಒಪ್ಕೊಂಡೇ ಇಲ್ಲ ಅಂತ ಅನ್ಸುತ್ತೆ. ನಾನೇ ನನ್ನವರಂತ ಅಂದ್ಕೊಂಡು ಎಲ್ಲವನ್ನು ಸುಧಾರಿಸ್ಕೊಂಡು ಹೋಗ್ತಾ ಇರೋದು. ನೋಡು ಚಂದ್ರಕಲಾ, ನನ್ನ ಮಾತಿನ ಅರ್ಥ ಅದಲ್ಲ. ನೀನು ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಅವ್ನು ತಪ್ಪು ಮಾಡಿದ್ದಾನೆ ಅಂದರೆ ಅವನಿಗೆ ಹೊಡೆಯೋದು ಬಿಟ್ಟು ಸಮಾಧಾನವಾಗಿ ಮಾತಾಡಿ ಮುಂದೆ ಈ ರೀತಿ ಮಾಡಬಾರ್ದು ಅಂತ ಹೇಳ್ಬಾರ್ದಲ್ವಾ? ಅದನ್ನು ಬಿಟ್ಟು ಈ ರೀತಿ ಹೊಡೆಯೋದು ಎಷ್ಟು ಸರಿ ಹೇಳು? ನಾನು ಮತ್ತು ಅಂಬಿಕಾ ಅವನಿಗೆ ಯಾವತ್ತೂ ಹೊಡೆದವರೇ ಅಲ್ಲ. ಅಂಥದ್ರಲ್ಲಿ ನೀನು ಅವನಿಗೆ ಹೊಡೆದ್ರೆ ನನಗೆ ಸಹಿಸ್ಕೊಳ್ಳೋಕ್ಕಾಗತ್ತಾ? ಇನ್ಮೇಲೆ ಅವನಿಗೆ ಯಾವತ್ತೂ ಹೊಡಿಬೇಡ. ಅವನು ಏನಾದ್ರು ತಪ್ಪು ಮಾಡಿದರೆ ನನಗೆ ಹೇಳು. ಆಯ್ತು ರೀ, ಇನ್ಮೇಲೆ ನಾನು ಅವನಿಗೆ ಯಾವತ್ತೂ ಹೊಡೆಯಲ್ಲ. ಅವನು ಏನಾದರೂ ತಪ್ಪು ಮಾಡಿದರೆ ನಿಮಗೇನೆ ಹೇಳ್ತೀನಿ. ಈಗ ನಡೆದ ಘಟನೆಯನ್ನು ನಾನು ನಿಮಗೆ ಎಷ್ಟೇ ಸಮಜಾಯಿಷಿ ಹೇಳಿದರೂ ನೀವು ಅದನ್ನು ಕೇಳಿಸ್ಕೊಳ್ಳೋ ಮೂಡಲಿಲ್ಲ. ಹಾಗಾಗಿ ನಾನು ನಿಮ್ಗೆ ಏನೂ ಹೇಳಕ್ಕೆ ಹೋಗಲ್ಲ ಅಂತ ಹೇಳಿ ನಾನು ನಾಟಕ ಮಾಡಿ ಹತ್ತುಕೊಂಡು ಅಲ್ಲಿಂದ ಹೋದಾಗ ಧನರಾಜ್ಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬರಲು ಶುರುವಾಯಿತು. ಆದರೆ ಅಭಯ ವಿಷಯದಲ್ಲಿ ಅವನು ಯಾರ ಮಾತನ್ನು ಕೂಡ ಕೇಳ್ತಾ ಇರಲಿಲ್ಲ. ಆವತ್ತಿನಿಂದ ಇವತ್ತಿನವರೆಗೂ ನಾನು ಧನರಾಜನನ್ನು ನನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀನಿ. ಅವನು ನಾನು ಹೇಳಿದಾಗೇನೆ ಕೇಳ್ತಾನೆ. ಒಂದು ವೇಳೆ ಕೇಳಿಲ್ಲ ಅಂದರೆ ಎಮೋಷನಲ್ ಡ್ರಾಮಾ ಮಾಡಿ ಅವನು ನನ್ನ ಮಾತು ಕೇಳುವಾಗೆ ಮಾಡ್ತೀನಿ. ಅವನೊಬ್ಬ ಎಮೋಷನಲ್ ಫೂಲ್. ನಾನು ಏನು ಅಂತ ಅವನಿಗೆ ಇದುವರೆಗೆ ಗೊತ್ತೇ ಆಗಲಿಲ್ಲ. ಅವನು ಇಮೋಷನಲ್ ಫೂಲ್ ಆಗಿರೋದಕ್ಕೇ ನನ್ನ ಮಾತು ಕೇಳಿ ಅಬೇನ್ ಬಿಟ್ಟು ಅವನ ಜೊತೆ ನಿನ್ನನ್ನು ಆಫೀಸ್ಗೆ ಕರೆದುಕೊಂಡು ಹೋಗ್ತಾ ಇರೋದು. ತನ್ನ ತಾಯಿ ಮಾತು ಕೇಳಿ ಶಾಕ್ ಆದ ಅನ್ಮೋಲ್. ಏನು ಮಾಮ್ ನೀವು? ನಿಮಗೆ ಕ್ರಿಮಿನಲ್ ಮೈಂಡ್ ಮಾತ್ರ ಇರೋದಂತ ಅಂದ್ಕೊಂಡಿದ್ರೆ, ಆದರೆ ನೀವು ನೋಡಿದ್ರೆ ಮರ್ಡರರ್. ನೀವು ಎರಡೆರಡು ಕೊಲೆ ಮಾಡಿದ್ದೀರಾ ಅಂದರೆ ನಿಮ್ಗೆ ನಂಬಕ್ಕೇನೆ ಆಗ್ತಾ ಇಲ್ಲ. ನಾನು ಅವರಿಬ್ಬರನ್ನು ಕೊಲೆ ಮಾಡಿರಲಿಲ್ಲ ಅಂದರೆ ನೀನು ಇವತ್ತು ಈ ಪೊಸಿಷನಲ್ಲಿ ಇರ್ತಾ ಇರಲಿಲ್ಲ. ನಾವೆಲ್ಲ ಧನರಾಜನ ಕೈ ಕೆಳಗೆ ಇರ್ತಾ ಇದ್ವಿ. ಅದೇ ಮಿಡಲ್ ಕ್ಲಾಸ್ ಲೈಫ್ ಅನುಭವಿಸ್ಕೊಂಡು ದುಡ್ಡಿಗೋಸ್ಕರ ಯಾರ ಹತ್ರ ಆದರೂ ಕೈ ಚಾಚ್ತಾ ಇದ್ವಿ. ಆದರೂ ಮಾಮ್, ನೀವು ಡ್ಯಾಡ್ನ ಸಾಯಿಸಬಾರ್ದಿತ್ತು. ಅವ್ರ ಪಾಪ, ಅವ್ರದ್ದು ಏನು ತಪ್ಪಿದ್ದಿಲ್ಲ ಅಲ್ವಾ? ತಪ್ಪು ಅಂಬಿಕಳದ್ದು ಕೂಡ ಇದ್ದಿಲ್ಲ, ಆದರೂ ಅವಳನ್ನು ಸಾಯಿಸಿಲ್ವಾ? ಹಾಗೆ ನಿನ್ನ ಅಪ್ಪ ಕೂಡ ನನ್ನ ದಾರಿಗೆ ಅಡ್ಡ ಇದ್ದ, ಅದಕ್ಕೋಸ್ಕರ ಅವನನ್ನು ಸಾಯಿಸಿದೆ. ಅವನೊಬ್ಬ ವೇಸ್ಟ್ ಫೆಲ್ಲೋ. ಅವನು ಸತ್ತಿದ್ದೇ ಒಳ್ಳೆಯದಾಯಿತು. ಇಲ್ಲಾಂದ್ರೆ ನಾವು ಯಾವುದೋ ಹಳೆ ಮನೆಯಲ್ಲಿ ಇರ್ತಾ ಇದ್ವಿ. ಈಗ ನೀನು ಇದೆಲ್ಲ ಬಿಟ್ಟು ಹಾಕು, ನಿನ್ನ ಗೋಲ್ ಕಡೆ ಫೋಕಸ್ ಮಾಡು.
ಹೇಗಾದರೂ ಮಾಡಿ ಕಂಪ್ನಿ MD ನೀನೇ ಆಗಬೇಕು. ಒಂದ್ಸಲ ಕಂಪ್ನಿ ನಮ್ಮ ಕೈಗೆ ಬಂತು ಅಂದರೆ ಆ ಧನರಾಜ್ ಮತ್ತು ಅವನ ಮಗನನ್ನ ಕಂಪ್ನಿಯಿಂದೆಲ್ಲ ಹೊರಗೆ ಕಳಿಸೋಣ. ಓಕೆ ಮಾಮ್, ಕಂಪ್ನಿ MD ನಾನೇ ಆಗ್ತೀನಿ. ಆಗೋ ಹಾಗೆ ನಾನು ಏನಾದರೂ ಪ್ಲ್ಯಾನ್ ಮಾಡ್ತೀನಿ. ಸರಿ ಮಾಮ್, ಆಫೀಸ್ಗೆ ಲೇಟ್ ಆಗ್ತಾ ಇದೆ, ನಾನು ಹೊರಡ್ತೀನಿ, ಬಾಯ್ ಅಂತ ಹೇಳಿ ಅವನು ಆಫೀಸಿಗೆ ಹೊರಟನು. ಚಂದ್ರಕಲಾರವರು ಒಳಗೊಳಗೆ ಕತ್ತಿ ಮೆಸೆಯುತ್ತಾ ಅಭಿಯನ್ನು ಯಾವ ರೀತಿ ತಮ್ಮ ದಾರಿಯಿಂದ ಸರಿಸುವುದು ಅಂತ ಯೋಚನೆ ಮಾಡತೊಡಗಿದರು. ಮರುದಿನ ಬೆಳಿಗ್ಗೆ ಅಭಿ ಎಂದಿಗಿಂತ ಬೇಗನೆ ಎದ್ದಿದ್ದನು. ಬೇಗ ಎದ್ದು ಫ್ರೆಶ್ ಆಗಿ ವಾಕಿಂಗ್ಗೆ ಹೋಗಲು ರೆಡಿಯಾದನು. ಅವನನ್ನು ನೋಡಿದ ರಿಷಿ, ಯಾಕೋ ಇಷ್ಟು ಬೇಗ ಎದ್ದಿದ್ಯಾ? ಎದ್ದಿದ್ದಲ್ಲದೆ ರೆಡಿಯಾಗಿ ಬೇರೆ ಕೂತಿದ್ಯಾ? ಸುಮ್ಮನೆ ಮಲ್ಕೋ. ರಿಷಿ, ಎದ್ದೇಳು, ಗಂಟೆ 5:45 ಆಗಿದೆ. ನಡಿ ವಾಕಿಂಗ್ ಹೋಗೋಣ. ಸುಮ್ಮನೆ ನಂಗೆ ನಿದ್ದೆ ಬರ್ತಾ ಇದೆ. ಇಷ್ಟು ಬೇಗ ಯಾರು ವಾಕಿಂಗ್ ಹೋಗ್ತಾರೆ? ಅವಳು ಬರೋದು 6:30ಕ್ಕೆ, ಆಮೇಲೆ ಹೋದ್ರೆ ಆಯ್ತು. ಎದ್ದೇಳು ರಿಷಿ, ಎದ್ದು ಫ್ರೆಶ್ ಆಗೋಷ್ಟರಲ್ಲಿ ಟೈಮ್ ಆಗುತ್ತೆ. ಏನು ನಿನ್ ಗೋಳು ಅಂತ ಹೇಳಿದ ರಿಷಿ ಒಲ್ಲದ ಮನಸ್ಸಿನಿಂದ ಎದ್ದು ಫ್ರೆಶ್ ಆಗಲು ಹೋದನು. ಫ್ರೆಶ್ ಆಗಿ ಬಂದ ರಿಷಿ ರೆಡಿಯಾದ ಮೇಲೆ ಇಬ್ಬರು ವಾಕಿಂಗ್ ಎಂದು ಹೊರಟರು. ಅಭಿಯ ಕಣ್ಣುಗಳು ಐಶ್ವರ್ಯಳನ್ನೇ ಹುಡುಕಾಡುತ್ತಿತ್ತು. ಅವಳು ಎಲ್ಲೂ ಕಾಣದಾದಾಗ, ಏನ್ ರಿಷಿ, ಆ ಚೂಟ್ ಮೆಣಸಿನ್ಕಾಯಿ ಇನ್ನೂ ಬಂದಿಲ್ವಾ ಹೇಗೆ? ನಾನು ನೋಡಿದ್ರೆ ಅಷ್ಟು ಖುಷಿಯಿಂದ ಬಂದಿದ್ದೀನಿ, ಆದರೆ ಇವಳು ನೋಡಿದ್ರೆ ಇನ್ನೂ ಬಂದೇ ಇಲ್ಲ. ಅಂತ ಹೇಳುತ್ತಿರುವಾಗಲೇ ಅವಳು ಬರುತ್ತಿರೋದನ್ನು ನೋಡಿದ ರಿಷಿ, ಅಲ್ಲೋಡು ನಿನ್ ಚೋಟ್ ಮೆಣಸಿನ್ಕಾಯಿ ಬಂದು ಅಂತ ಹೇಳಿದಾಗ ಅಭಿ ಅವಳ ಕಡೆ ನೋಡಿದನು. ನಡಿ ರಿಷಿ, ಅವಳ ಹತ್ರ ಹೋಗಿ ಅವಳ ಜೊತೆ ಮಾತಾಡೋಣ. ಇರು ಮಾರಯ್ಯ, ಮೊದಲು ನಾನು ಅವಳ ಜೊತೆ ಮಾತಾಡಿ ಫ್ರೆಂಡ್ಶಿಪ್ ಮಾಡ್ಕೊಳ್ತೀನಿ. ಅವಳು ಸರಿ ಇದ್ದಾಳೆ ಅಂತ ಗೊತ್ತಾದ್ಮೇಲೆ ನೀನು ಅವಳನ್ನು ಲವ್ ಮಾಡು. ಸರಿ ನಡಿ, ಈಗ ಅವಳ ಹತ್ರ ಹೋಗೋಣ ಅಂತ ಹೇಳಿದಾಗ ಇಬ್ಬರು ಅವಳ ಹತ್ತಿರ ಹೋದರು. ರಿಷಿ ಅವಳನ್ನು ನೋಡಿ ಹಾಯ್ ಅಂದಾಗ ಐಶ್ವರ್ಯ ಅವನನ್ನೇ ನೋಡತೊಡಗಿದಳು. ಅವನ ಗಡ್ಡ ಮೀಸೆನೆ ಅವಳನ್ನು ಅಟ್ರಾಕ್ಟ್ ಮಾಡತೊಡಗಿತು. ಕತೆ ಮುಂದುವರಿಯುವುದು. ಐಶ್ವರ್ಯ ಯಾರನ್ನು ಇಷ್ಟಪಡುತ್ತಾಳೆ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.